ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಪ್ಪಾ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಏನೋ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ದೀರಾ. ನಮ್ಮನೇಲಿ ಕೆಲವೊಂದು ಟ್ರೆಡಿಷನಲ್ ರೆಸಿಪೀಸ್ ಇನ್ನೂ ಮಾಡ್ತೀವಿ. ಅದರಲ್ಲಿ ಈ ಒತ್ತು ಶಾವ್ಗೆನೂ ಒಂದು. ಇದು ರಾಗಿ ಹಿಟ್ಟಲ್ಲಿ ಮಾಡ್ತಿರುವಂತಹ ಒತ್ತು ಶಾವ್ಗೆ. ರಾಗಿ ಹಿಟ್ಟನ್ನ ಫಸ್ಟ್ ಒಂದು ಬಟ್ಟೆನಲ್ಲಿ ಒಂದ್ರಾಡ್ಕೊಂಡು ಅದರಲ್ಲಿ ಬರುವಂತಹ ಹಿಟ್ಟಿನಲ್ಲಿ ಮುದ್ದೆಯನ್ನ ಮಾಡಿ ಶಾವ್ಗೆ ಹೋಳಲ್ಲಿ ಒತ್ತುವಂಥದ್ದು. ಇದನ್ನ ಜನರಲಿ ನಾವು ಗೌರಿ ಹಬ್ಬಕ್ಕೆ ಮಾಡ್ತೀವಿ ಅಥವಾ ಎಲ್ಲರೂ ಸೇರ್ಕೊಂಡಾಗ ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೋತೀವಿ. ಹಾಗಿರೋದ್ರಿಂದ ನಮ್ಮೂರ್ ದೇವ್ರ ದರ್ಶನ ಕೂಡ ಆಯ್ತು, ಹಾಗೆ ಊಟ ಮಾಡೋಣ ಅಂತ ಈಗ ಶಾವ್ಗೆನ ಹಾಕೋತಾ ಇದೀವಿ. ಜನರಲಿ ಈ ಶಾವ್ಗೆನ ಕಾಯಿ ಹಾಲ್ ಜೊತೆ ತಿಂತಾರೆ, ಬಟ್ ನನಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇಸ್ಕಿದ್ ಬೇಳೆ ಸಾಂಬಾರ್ ಜೊತೆ ತಿಂತಾ ಇದ್ದೀನಿ. ಈಗಿನ ಕಾಲದಲ್ಲಿ ಮಾಡುವಂತದ್ದು ಚಕ್ಲಿ ಹೋಳಲ್ಲಿ ಮಾಡ್ತಾರೆ, ಅದು ತುಂಬಾನೇ ದಪ್ಪ ಬರುತ್ತೆ. ಬಟ್ ಈ ತರ ತುಂಬಾನೇ ಸಣ್ಣ ಇದ್ರೆ ಎಳೆಯಾಗಿ ಚೆನ್ನಾಗಿ ಬರುತ್ತೆ. ಶಾವ್ಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಇದನ್ನ ಬಿಸಿಲಲ್ಲಿ ಡ್ರೈ ಮಾಡಿ ಸಂಡಿಗೆ ತರ ಕೂಡ ಎಣ್ಣೆಯಲ್ಲಿ ಕರ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಹೇಗ್ ಮಾಡಿದ್ವಿ ಅನ್ನೋ ಡೀಟೇಲ್ ವಿಡಿಯೋ ನಿಮ್ಗೆ ಏನಾದ್ರು ಬೇಕಿದ್ರೆ ನನ್ನ ಚಾನೆಲ್ ನ ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.